ನೋಡಿ ಅದೇ ಜಾಗದಲ್ಲಿ ಈ ತರ ದೇವಸ್ಥಾನ ಕಟ್ಟಿದಾರಂತೆ, ಮುನೇಶ್ವರ ದೇವಸ್ಥಾನ. ದೊಡ್ಡ ಆಲದ ಮರ. ಹ್ಮ್ ಅಂದ್ರೆ ಇದು ಮೇನ್ ಮರ ಇಲ್ಲ, ಅದು ಬಿದೋಗಿದೆ ಇವಾಗ. ನಾನು ಅವಾಗಿಂದ ಹುಡುಕ್ತಾ ಇದ್ದೆ ಕೇಳೋಣ ಯಾರನ್ನಾರು ಅಂತ. ಆದ್ರೆ ಇವಾಗ ವಾಚ್ಮ್ಯಾನ್ ಹೇಳಿದ್ರು ನೋಡಿ ಮೇನ್ ಮರ ಇಲ್ಲ, ಅದು ಬಿದೋಗಿ ಆಲೆ 25 ವರ್ಷ ಆಯ್ತು ಅಂತ ಹೇಳ್ತಾವ್ರೆ. ಅದಕ್ಕೆ ಈ ತರ ಪಾಳಿದೆ. ಆ ಜಾಗದಲ್ಲಿ ಈ ತರ ದೇವಸ್ಥಾನ ಕಟ್ಟಿದಾರಂತೆ, ಮುನೇಶ್ವರ ಸ್ವಾಮಿ ದೇವಸ್ಥಾನ. ಇದು ಇದ್ರ ಕತೆ. ಮೊದಲು ಟಿಕೆಟ್ ಕೌಂಟರ್ ಇಷ್ಟ. ನೋಡಿ ಇಲ್ಲಿ ಏನೇನು ತೋರಿಸ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ತೋಟಗಾರಿಕೆ. ಅಲ್ಲಿ ಬಂದು ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಹಾಕಂಗಿಲ್ಲ. ಭಾನುವಾರ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ ನೋಡೋಕ್ಕೆ. ಬೆಂಗಳೂರಿಂದನೇ ಜಾಸ್ತಿ ಜನ ಬರ್ತಾರೆ. ಯಾವ ಥರ ಇದೆ, ರೆಂಬೆ ಕೊಂಬೆ, ಇದನ್ನು ದೊಡ್ಡ ಆಲದ ಮರ ಅಂತ ಕರೀತಾರೆ. ನೋಡಿ ಇದು 400 ವರ್ಷ ಹಳೆಯದಂತೆ. ನೋಡಿ ಇಲ್ಲೇ ಬೋರ್ಡ್ ಹಾಕಿದ್ದಾರೆ. ನೋಡಿ 400 ವರ್ಷ. ಎಲ್ಲಿ ನೋಡಿದ್ರು ಬರೀ ರೊಂಬೆ ಕೊಂಬೆ, ಅದರ ಆಲದ ಮರದ ಬೇರುಗಳು ಎಲ್ಲ ಕಡೆ ಹರಡ್ಕೊಂಡಿದೆ. ಎಲ್ಲೇ ಹೋಗಿ ನಮ್ಮ ಸ್ನೇಹಿತರುಗಳು ಇದ್ದೇ ಇರ್ತಾರೆ. ಅಣ್ಣ ಸಾಕ್ಬೇಡ. ಈ ಮರ ನೋಡಿದ್ರೆ ಸಪ್ರೇಟ್ ಇರೋ ಥರ ಕಾಣಿಸುತ್ತೆ, ರೆಂಬೆ ಕೊಂಬೆಗಳೆಲ್ಲ. ಬಟ್ ಓಹೋ ನೋಡ್ರಿ, ನಮ್ಮ ದೊಡ್ಡ ಆಲದ ಮರ. ಆ್ಯಕ್ಚುಲಿ ಇಲ್ಲಿ ಲೋಕಲ್ ಅವ್ರು ಯಾರು ತುಂಬ ಕಮ್ಮಿ ಬರೋದು, ಎಲ್ಲ ಬೆಂಗಳೂರವರು ಕಮ್ಮಿನೇ. ಸ್ವಲ್ಪ ಹೊರಗಡೆಯಿಂದ ಬಂದಿರ್ತಾರೆ ನೋಡಿ, ಅಂದರೆ ಬಾಂಬೆ ಆ ಕಡೆ ಬೇರೆ ಸ್ಟೇಟಿಂದ ಬಂದಿರೋರು ನೋಡೋಣ ಅಂತ ಒಂದು ಕುತೂಹಲ ಅವ್ರಿಗೂ ಇಲ್ಲಿ ಬಂದು ನೋಡ್ತಾರೆ. ಇಲ್ಲಿ ಆ್ಯಕ್ಚುಲಿ ಬಂದಿರೋರೆಲ್ಲ ಹಿಂದಿ ಮಾತಾಡೋರು, ತಮಿಳ್ ಮಾತಾಡೋರು, ಈ ಥರ ಬೇರೆ ಭಾಷೆ ಮಾತಾಡೋರು ಜಾಸ್ತಿ ಬಂದಿರೋದು.